ಸರಿ ಕಣೆ, ನಾನು ಮನೆ ಹತ್ರ ಹೋಗಿರ್ತೀನಿ, ನಿನ್ ಮಾತು ಮುಗಿಸ್ಕೊಂಡ್ ಬಾ. ಹೂಕಂಡ್ರಿ, ಬ್ಯಾಗ್ ತಗೊಂಡೋಗಿ ಅಲ್ಲಿ ಇಲ್ಲಿ ಇಡ್ಬೇಡ್ರಿ. ಅಲ್ಲಿ ದೇವ್ರ ಮನೆ ಮುಂದ್ಗಡೆನೆ ಇಟ್ಟಿರಿ. ಅದ್ರಲ್ಲಿ ಪ್ರಸಾದ, ಗಂಗಾ ತೀರ್ಥ ಎಲ್ಲ ಐತೆ. ಅಕ್ಕಪಕ್ಕದವ್ರ ಮನೆಗೆಲ್ಲ ಕೊಡ್ಬೇಕು. ಅಲ್ಲಿ ಇಲ್ಲಿ ಇಡ್ಬೇಡ್ರಿ ಬ್ಯಾಗ್ನ. ಹ್ಞೂ ಸರಿ ಆಯ್ತು, ಅಲ್ಲೇ ದೇವ್ರ ಮುಂದೆನೆ ಇಡ್ತೀಂತ. ಏನ್ರವ ಊರ ಅಡ್ಡಾಡ್ ಬಂದಿದ್ದಾತ? ಮನೆಯಾಳಿ ಹೋಗಿ ಹೋಗಿ ಬರ್ತಿದ್ದಂಗೆ ಊರಿಗೆ ಕಾಲಿಡ್ತಿದ್ದಂಗೆ ಇವಳ ಸಿಗ್ಬೇಕಿತ್ತಾ? ಏನ್ ಪಾರಕ್ಕ ಒಬ್ಬೊಬ್ಳೆ ಕೊಣಗ್ತೀಯಾ? ಅಯ್ಯೋ ಏನಿಲ್ಲ ತಾಳಕ್ಕ, ಊರ್ ಇನ್ನೇನು ದೇವಸ್ಥಾನ ದಿಂಡ್ರು ಅಡ್ಡಾಡ್ಬೇಕಲ್ಲ, ಏನ್ ಮಾಡೋದು, ಊರಿಗೆ ಒಳ್ಳೇದಾಗ್ಲಿ ಅಂತ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಊರಿಗೇನೆ ಐತೆ ಅಂತದ್ದು, ಊರಿಗೇನೈತೆ, ಊರಂತೂ ಆರಾಮಾಗೆ ಐತೆ. ಏನೋ ಹೋಗ್ ಬಂದಿದ್ದೀರಾ ಅಷ್ಟೇ ದೇವಸ್ಥಾನಕ್ಕೆ. ಓಲಿ ಬಿಡಕ್ಕ, ಏನ್ ಇದನ್ನೇ ಕೇಳಕ್ಕೆ ಬಂದ ನಮ್ಮ ಹತ್ರ? ಎಲ್ಲೊಂಟಿದ್ದೆ ಹಿಂಗೆ? ಇದನ್ನೇನ್ ಕೇಳಕ್ ಬರ್ಲಿಲ್ಲ, ಏನು ಕಂಡ್ರಲ್ಲ ಅಂತ ಮಾತಾಡ್ಸದ್ ನಾವ. ಇಲ್ಲ ಪ್ಯಾಟಿಗೆ ಹೊಂಟಿದ್ದೆ ನಾನು, ಬರ್ತೀನಿ ತಾಳ್ರಿ. ಸರಿ ಕಣಕ್ಕ, ಆಯ್ತು ಹೋಗ್ಬಾ. ಇದೊಂದು ನಮ್ಮ ಊರಿಗೆ ಪಿಚಾಚಿ ಇದ್ದಂಗೆ ಕಣೆ ಪಾರಕ್ಕ. ತೊಲಗಿ ಹೋಗಂಗೆ ಇಲ್ಲ ನಮ್ಮ ಊರು ಬಿಟ್ಟತ್ಲಾಗ ಬಂದದ್ ಏನಂತ ಒಕ್ಕರಿಸ್ಕೊಂಡು ನಮ್ ಕರಿಯಮ್ಮಂಗೆ ಹೇಳತ್ಲಾಗಿ ಒಳದ ಹಚ್ಚಿಕ್ ಹಾಕ್ಬೇಕು ಇವಳನ್ನ. ಆನಂದ್ ತಾಯಿ ಎದ್ದು ಬಂದು ಓಡ್ಸಂಗೆ ಇದ್ದಿದ್ರೆ ಯಾಕಿತ್ತು ಬಾ. ಆನಂದ್ ತಾಯಿಗೆ ಪಿತ್ತನ ಎತ್ತಿಗೇರ್ಬೇಕು, ಎದ್ದು ಬಂದು ಊರ್ ಮಾರಿನ ಆಚಿಕ್ ಓಡ್ಸಕ್ಕೆ. ಊರ್ ಬಿಲಾಲ್ ಬಿತ್ರೇರ ನನ್ನ ಬಗ್ಗೆನೆ ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವು. ಫಸ್ಟ್ ನಿಮಗ್ ಮಾಡ್ಬೇಕಂದ್ರೆ ನಿಮಗ್ ಮಾಡ್ಬೇಕು. ಈಕೆ ಇದಳಲ್ಲ, ಈಕೆ ನಾಕ್ ಕಣ್ಣಳು, ಫಸ್ಟ್ ಈಕಿಗ್ ಮಾಡಿಸ್ತೀನಿ ತಡಿ ನಿನಗೆ. ಒಂದ್ ಕೈ ನೋಡ್ಕೊಂಡಲ್ಲ ಬಿಡ್ತೀನಿ ಇವಳನ್ನ. ಸದ್ಯಕ್ಕೆ ಸುಮ್ಮನಿದ್ದೀನಿ ಅಷ್ಟೇ, ನೋಡ್ಕೊಂತೀನಿ ಒಂದ್ ಕೈಯೇ. ಏ ಹುಡ್ಗನ್ ಮನೆ ಕರ್ಸೆ, ಮಗ ನೋಡಿ ಎಷ್ಟ್ ದಿನ ಆತು ಅಜ್ಜಿ ಮನೆಯಿಂದ, ಅಲ್ಲೇ ಬಿಟ್ಕಿಟ್ಟಿ, ಆಮೇಲೆ ಕರ್ಸು ಜಲ್ದಿ. ಅಪ್ಪ ತಂದೆ ಸುಮ್ಮನಿದ್ಬಿಡು, ಈಗ ಅವ್ನ್ ಬಂದ್ರೆ ನನಗೆ ಕೆಲಸ ಮಾಡಕ್ ಬಿಡ್ತಾನ ಅಲ್ಲಿ. ಈಗ ಊರಿಗೆ ಹೋಗಿ ಬಂದಿರೋ ಬಟ್ಟೆಗಳು ತೊಳಿಬೇಕು, ಮನೆ ಒಗಾತ್ ಮಾಡ್ಕೋಬೇಕು, ಎಷ್ಟು ಕೆಲಸ ಇದಾವೆ. ಹಬ್ಬ ಬೇರೆ ಬಂತು, ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಹಬ್ಬದ ಹಿಂದಿನ ದಿವಸ ಕರೆಸ್ತೀನಿ. ಸುಮ್ ಕುತ್ಕೊಬಿಡ್ ನೀನ್ ದಯವಿಟ್ಟು. ಆ ಹುಡ್ಗ ಏನ್ ನಿನಗೇನು ಉಣ್ಣಕಿಕೋ ಅಂತಾನ? ಮಾಡಿಟ್ಟು ತಿನ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಇರ್ತಾನಪ್ಪ. ಕರ್ಸು, ಬಿಟ್ಟಿರಕ್ ಆಗಲ್ಲ ಮಗಿನ. ಆಲೇ ಒಂದ್ ವಾರದ ಮೇಲೆ ಆಗೋತು ಮಗಿನ ಮಕ ನೋಡಿ, ಫಸ್ಟ್ ಕರ್ಸು. ಅವನೇನ್ ಸ್ಕೂಲಿಗೆ ಪಾಲಿಗೆ ಕಳಿಸ್ಬೇಕು ಅನ್ಕೊಂಡಿದ್ಯಾ ಏನು? ಒಂದ್ ವಾರ ರಜಾ ಹಾಕ್ಸ್ ಕಳ್ಸಿದ್ಯಾ ಅಲ್ಲಿ? ಹೆಂಗೂ ಒಂದ್ ವಾರನೇ ಕಳ್ದಿತ್ತೆ, ಇನ್ನೊಂದ್ 3 ದಿನ ಸುಮ್ಮನಿದ್ಬಿಡ್ರಿ. ನನಗೆ ಟೆನ್ಷನ್ ಕೊಡ್ಬೇಡ್ರಿ, ನನಗೆ ಮನೆ ಕೆಲಸಗಳಿದಾವೆ ಈಗ. ಅಯ್ಯೋ ನಿನಗೆ ಹೇಳಕ್ ಆಗುತ್ತಾ? ಏನಾರ ಮಾಡ್ಕೊ ಹೋಗು, ನಾನು ಹೊಲ್ ತಕೋಬತ್ತೀನಿ. ಇಲ್ಲಿ ಮನೇಲಿದ್ದಿ ತಲೆ ತಿನ್ಬೇಡ್ರಿ, ಫಸ್ಟ್ ಆ ಕೆಲಸ ಮಾಡಿ ಹೋಗಲ್. ಹೊಲದಲ್ಲಿ ಏನೈತೆ ಎಲ್ಲ ನೋಡ್ಕೊ ಹೋಗ್ರಿ ಫಸ್ಟ್. ವರುಣ್ ಬಾರಪ್ಪ ಇಲ್ಲಿ ಆಚೆ ಒಂಚೂರು. ಹಾ ಹೇಳಮ್ಮ, ಏನಂತ? ಏನಿಲ್ಲ ಕಣಪ್ಪ, ನಂಗೆ ಒಂಚೂರು ಕಾಲ್ ನೋವ್ತಾ ಇದಾವೆ. ಈ ಪಕ್ಕದ ಮನೆಗೆ ಇವ್ರ ಮನೆಗೆಲ್ಲ ಒಂಚೂರು ಪ್ರಸಾದ ಕೊಟ್ಬಾರಪ್ಪ. ಇವತ್ತೇ ಕೊಡ್ಬೇಕೇನಮ್ಮ ಪ್ರಸಾದನೆಲ್ಲವ? ನಾಳೆ ಕೊಟ್ರೆ ಆಗಲ್ವೇ? ಹಂಗಲ್ಲ ಕಣಪ್ಪ, ತಂದಾಗ್ಲೇ ನೀಟಾಗಿ ಎಲ್ಲಾರ ಮನೆಗೂ ಮಡಿಯಿಂದ ಕೊಟ್ಬಿಟ್ರೆ ಸಮಾಧಾನ. ಇವಾಗ ಎಲ್ಲ ಹೋಗ್ಬೇಕು ನೀನು? ನಾನು ಇಲ್ಲೇ ಒಂಚೂರು ಫ್ರೆಂಡ್ಸ್ ಜೊತೆ ಹೊರ್ಗಡೆ ಹೋಗ್ಬೇಕು, ಅದಕ್ಕೆಯ. ಏನಕ್ಕಪ್ಪ, ಎಲ್ಲಿಗೆ ಹೋಗ್ಬೇಕು? ಏ ಇಲ್ಲೇ ನಂದು ಸ್ವಲ್ಪ ಕಾಲೇಜ್ ಒಂಚೂರು ಎಲ್ಲ ಪ್ರಿಂಟ್ಔಟ್ ತರಬೇಕಾಯ್ತು ಬುಕ್ಸ್ದು, ಅದಕ್ಕೆ ಹೋಗ್ತಾ ಇದ್ದೀನಿ. ಅಪ್ಪನ ಕೈಲೇ ಕೊಟ್ಟು ಕಳಿಸ್ಬಿಡಮ್ಮ. ಸರಿ ಆಯ್ತು, ಬೇಗ ಬಂದ್ಬಿಡು ಮನೆಗೆ. ವಾ ನಾನೇ ಕೂಗಳಿದ್ದೆ, ನೀವೇ ಬಂದ್ರಾ? ಬರೀ ಹಂಗಾರೆ ನೀವೇ ಒಂಚೂರು ಪ್ರಸಾದ ಎಲ್ಲ ಕೊಟ್ಬರ್ರಿ. ನಂಗಂತೂ ಓಡಾಡಕ್ ಆಗ್ತಾ ಇಲ್ಲ. ಮನೆ ಬೇರೆ ಒಗಾತ್ ಮಾಡ್ಕೋಬೇಕು, ಕ್ಲೀನ್ ಮಾಡ್ಕೋಬೇಕು, ಎಲ್ಲ ಶಿವರಾತ್ರಿ ಹಬ್ಬಕ್ಕೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ನೀವೇ ಒಂಚೂರು ಪ್ರಸಾದ ಹಂಚ್ಬಿಟ್ಟು ಬಂದ್ಬಿಡ್ರಿ. ಒಟ್ನಲ್ಲಿ ಅಮ್ಮ ಮಗ ನನ್ನ ಮಾತ್ರ ನೆಮ್ಮದಿಯಾಗಿರಕ್ ಬಿಡಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀರಾ ನೀವು. ಅದಕ್ಕೇನೆ ಹಿಂಗೆಲ್ಲ ನನಗೆ ಅಯ್ಯೋ ಅನ್ಸ್ಕೊಂಡ್ ತಿನ್ನೋದು. ಅಯ್ಯೋ ಅದ್ರಲ್ಲಿ ಏನಿದ್ದಪ್ಪ, ಪ್ರಸಾದ ಕೊಟ್ಬರ. ನಂದೊಂಚೂರು ಪ್ರಿಂಟ್ಔಟ್ ತೆಗಿಸ್ಕೊ ಬರೋದಿತ್ತೆ ಕಾಲೇಜ್ದು ಬುಕ್ಸ್ದು, ಅದಕ್ಕೇನೆ. ಇಲ್ಲಾಂದ್ರೆ ನಾನೇ ಹೋಗಿ ಎಲ್ಲಾರ ಮನೆಗೂ ಕೊಟ್ಟು ಬರ್ತಿರ್ಲಿಲ್ವಾ? ಸರಿ ಬಿಡಪ್ಪ ಮಗನೆ, ನೀನು ನನಗೆ ಹೇಳಂಗ ಆದೆ ಅತ್ಲಾಗೆ. ಒಂಚೂರು ಪ್ರಸಾದ ಕೊಟ್ಬರಕ ಅದು ಎಷ್ಟು ಅಂತ ಮಾತಾಡ್ತೀರಾ ನೀವು? ಬರೀ ಹಂಗಾರೆ ನಾನೇ ಪ್ರಸಾದ ಕೊಟ್ಬರ್ತೀನಿ. ಮನೆನೆಲ್ಲ ಕ್ಲೀನ್ ಮಾಡಿ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳ್ರಿ ಹಂಗಾರೆ. ಯಪ್ಪ ಮಾರಾಯ, ನನ್ನ ಕೈ ಬಿಟ್ಬಿಡು, ಕೊಡಿಲಿ. ನಾನು ಹಂಗೆ ಪ್ರಸಾದ ಕೊಟ್ಬಿಟ್ಟು ಒಂಚೂರ ಸಿಟಿ ಕಡೆಗೆ ಹೋಗ್ಬರ್ಬೇಕಾಯ್ತು. ಗೊಬ್ಬರದ ಮೂಟೆ ಎಲ್ಲ ಲೆಕ್ಕ ಹಾಕೊಂಡು ತರ್ಬೇಕಾಯ್ತು ಒಂಚೂರ. ಬರ್ರಿ ಒಳಗಿದ್ದದ್ ಕೊಡ್ತೀನಿ, ಬೇಗ ಬಂದ್ಬಿಡು ಮಗ್ನೆ. ಹಲೋ, ಎಲ್ಲಿದ್ದೀರಾ ಮೇಡಮ್? ನೀವು ಇನ್ನೂ ಬಂದಿಲ್ವಲ್ಲ? ಎಷ್ಟೋ ತನಕ ಕಾಯ್ಬೇಕು ನಾನು ಇಲ್ಲೇಯಾ? ಇಲ್ಲ ವರುಣ್, ಇಲ್ಲೇ ಬರ್ತಾ ಇದ್ದೀನಿ. ಅಮ್ಮ ಬೇರೆ ಊರಿಂದ ಬಂದ್ರಲ್ಲ, ಮಾತಾಡ್ಸ್ಕೊಂಡು ನಿಂತ್ಕೊಂಡಿದ್ರು, ಅದಕ್ಕೆ ಬರ್ತಾ ಇದ್ದೀನಿ. ಇಲ್ಲೇ ಬಂದೆ. ಅಲ್ಲ ಪೂರ್ಣಿ, ಎಷ್ಟೊತ್ ಕಾಯ್ಸದ್ ನೀನು ಇಲ್ಲೆಯಾ? ಈಗ್ಲೇ ಕಾಯ್ಸಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ಯಲ್ಲ, ಹೆಂಗೆ? ಕಾಯಿಸ್ಬೇಕು
ಅಂತೇನಲ್ಲ ವರುಣ್. ಅಮ್ಮ ಬಂದಿದ್ರಲ್ಲ, ಅಲ್ಲೇ ರೋಡಲ್ಲೇ ನಿಂತ್ಕೊಬಿಟ್ರು, ಅಲ್ಲೇ ಸಿಕ್ಬಿಟ್ರಲ್ಲ, ಅದಕ್ಕೆ ಅವ್ರಿಗೆ ಮ್ಯಾನೇಜ್ ಮಾಡಿ ಹೇಳಿ ಬರೋದ್ ಬೇಡ್ವಾ ನಾನು? ಓ ಬಂದ್ರಾ ಊರಿಂದ? ಹಾ, ಇವತ್ತೇ ಬಂದ್ರು ಊರಿಂದ. ಇನ್ನ 3 ದಿನ ಆಗುತ್ತೆ ಅಂತ ಹೇಳಿದ್ರಪ್ಪ. ಏನೋ ಅವರು ಶಾಂತಕರ್ ಮಗ ಫ್ಲೈಟ್ ಎಲ್ಲ ಬುಕ್ ಮಾಡಿದೆ ಅಂತಲ್ಲ, ಅದಕ್ಕೆ ಜಲ್ದಿನೇ ಬಂದಿದ್ದಾರೆ. ಹಾ, ಮತ್ತೆ ಇನ್ನೇನು ಕರ್ಸಿದ್ದು ಇಲ್ಲಿ ಇವಾಗ? ಏನಿಲ್ಲ, ಹಂಗೆ ಸುಮ್ಮನೆ ಕರೆಸ್ದೆ ಅಷ್ಟೇ. ಮದ್ವೆ ಬಗ್ಗೆ ಏನ್ ವಿಚಾರ ಮಾಡ್ತಾ ಇದೀಯ ನೀನು? ಅದೇ ವರುಣ್, ನಿಮ್ಮಮ್ಮ ನೋಡಿದ್ರೆ ಈ ತರ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಮಾಡ್ತಾರೆ. ಇದೆಲ್ಲ ನೋಡಿದ್ರೆ ನಮ್ಮ ಮನೇಲಿ ಒಪ್ತಾರ ಅನ್ನೋದೇ ನನಗೆ ಡೌಟು. ನಮ್ಮಮ್ಮ ತಾನೇ ಮಾಡೋದು, ನಾನೇನ್ ಮಾಡಲ್ವಲ್ಲ ಬಿಡು. ಅದಕ್ಕೇನಾದ್ರೂ ನೀನೇನಾದ್ರೂ ಮನ್ಸ್ ಚೇಂಜ್ ಮಾಡೋಳಿದ್ಯಾ ಮತ್ತೆ? ಹೆಂಗೆ ಹೇಳ್ಬಿಡು ಈಗ್ಲೇ. ಇಲ್ಲ ಇಲ್ಲ, ಅದ್ಯಾಕಂಗೆ ತಪ್ಪು ತಿಳ್ಕೊತೀರಾ? ಆ ಥರ ಏನು ಹೇಳಿಲ್ಲ ನಾನು. ಸರಿ ಆಯ್ತು, ಮನೇಲಿ ಕಾಯ್ತಿರ್ತಾರೆ ಅಮ್ಮ, ಹೋಗ್ಲಾ? ಸರಿ ಆಯ್ತು, ಹೋಗ್ಬಾ. ಏ ಪೂರ್ಣಿ, 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 ಲೇ ಪೂರ್ಣಿ. ಹಾ ಹಾ, ಹೇಳೆ. ಲೇ, ಯಾಕೆ ಅಲ್ಲಿಂದ ಕೂಕೊಂಬರ್ತಾ ಇದೀನಿ? ಏನಾಯ್ತೆ? ಓ ಹೌದಾ, ನಾನೇನೋ ಯೋಚನೆ ಮಾಡ್ತಾ ಹೋಗ್ತಾ ಇದ್ನಲ್ಲ, ಕೇಳಿಸ್ತಿಲ್ಲ. ಹಾ ಹೇಳು. ಹಾ ಬಿಡು ಬಿಡು, ನಾನೆಲ್ಲ ಕೇಳಿಸ್ಕೊಂಡೆ. ಅವ್ನು ನಾನು ಫಸ್ಟಿಂದ ನಿಂಗೆ ಹೇಳ್ತಾನೆ ಇದ್ದೀನಿ, ಅವ್ನು ಸರಿ ಇಲ್ಲ, ಅವ್ನ ಸವಾಸ ಬೇಡ, ಅವ್ರ ಅಮ್ಮನೂ ಸರಿ ಇಲ್ಲ ಅಂತ. ನೀನಂತೂ ಏನೇ ಮಾಡಲಿ, ಈಗ ಸಿಗಾಕೊಂಬಿಟ್ಟಿದ್ದೀನಿ, ಏನು ಮಾಡಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ನಮ್ಮಮ್ಮ ನಮ್ಮಪ್ಪಂಗೆ ಏನಾದರೂ ಗೊತ್ತಾದರೆ ಇಂಥವ್ರ ಮನೆಗಂತೂ ಕೊಡಲ್ಲ ಬಿಡು ನಮ್ಮಪ್ಪ ನಮ್ಮಮ್ಮ ನನ್ನ.